ಸರ್, ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ, ಒಬ್ಬ ಯುವಕನಾಗಿ ಇವತ್ತು ಭಾಳ ಜನ ಯುವಕರನ್ನ ನಾನು ಈ ಕ್ಷೇತ್ರದಲ್ಲಿ ನೋಡಿದ್ದೀನಿ. ಇಲ್ಲಿ ಎಲ್ಲ ಜಾತಿ ಸಮುದಾಯಕ್ಕೂ ಸೇರಿರ್ತಕ್ಕಂಥ ಈ ಕ್ಷೇತ್ರ. ಇಲ್ಲಿ ಒಂದು ನಾನು ಹೇಳುವಂಥದ್ದು, ಜಾತಿಗಿಂತ ಮಿಗಿಲಾಗಿ ಇವತ್ತು ಒಬ್ಬ ನಾಯಕನಲ್ಲಿ ಇರಬೇಕಾಗಿರ್ತಕ್ಕಂಥದ್ದು ನಮ್ಮ ರಾಜ್ಯವನ್ನು ಕಟ್ತಕ್ಕಂಥ ಒಂದು ದೂರಾಲೋಚನೆ. ಅಂಥ ಒಬ್ಬ ನಾಯಕ ಇವತ್ತು ಮುಖ್ಯಮಂತ್ರಿ ಕುರ್ಚಿಲಿ ಕೂತ್ರೆ ಮಾತ್ರ ಕರ್ನಾಟಕ ರಾಜ್ಯ ಅಭಿವೃದ್ಧಿಯ ಒಂದು ಪಥಕ್ಕೆ ಹೋಗ್ತಕ್ಕಂಥದಕ್ಕೆ ಸಾಧ್ಯ ಆಗುತ್ತೆ. ಜಾತಿಯನ್ನೇ ಮುಂದಿಟ್ಕೊಂಡು ನಾನು ಈ ಜಾತಿಗೆ ಸೇರಿದವ, ನನಗೆ ಪ್ರಾಮುಖ್ಯತೆ ಕೊಡಿ, ನಾನು ಈ ಜಾತಿಗೆ ಸೇರಿದವ, ನನಗೆ ಪ್ರಾಮುಖ್ಯತೆ ಇಲ್ಲ ಅಂತಕ್ಕಂಥದ್ದು ಈ ಜಾತಿಯ ವಿಷ ಬೀಜವನ್ನು ಬಿತ್ತಿರ್ತಕ್ಕಂಥದ್ದು ಏನಿದೆ ಇಷ್ಟು ವರ್ಷದ ರಾಜಕಾರಣದ ಕಾಲಘಟ್ಟದಲ್ಲಿ, ದಯಮಾಡಿ ಇನ್ನು ಮುಂದೇನಾದರೂ ಯುವಕರಲ್ಲಿ ಇರ್ತಕ್ಕಂಥ ಭಾವನೆ ನಾನು ವ್ಯಕ್ತ ಮಾಡ್ತಾ ಇದ್ದೀನಿ ಇವತ್ತು ನಿಮ್ಮ ಮುಂದೆ. ಯುವಕರು ಯಾವತ್ತು ಜಾತಿಗೆ ಮನ್ನಣೆ ಇವತ್ತಿನ ಯುವಕರು ಕೊಡ್ತಕ್ಕಂಥ ಪರಿಸ್ಥಿತಿಲಿ ಇಲ್ಲ. ಸ್ವಾಮೀಜಿಗಳ ಸ್ಟ್ಯಾಂಡ್ ಅಂದ್ರೆ ರಾಂಗ್ ಅಂತಾನೆ ಸರ್? ನೋಡಿ ಅಣ್ಣ, ನಾನು ಒಂದು ಹೇಳುವಂಥದ್ದು, ಪರಮ ಪೂಜ್ಯರು ಜಗದ್ಗುರುಗಳು ಇವತ್ತು ಒಂದು ಸಮಾಜವನ್ನು ಕಟ್ತಕ್ಕಂಥದ್ದಕ್ಕೆ ಇವತ್ತು ಅವರ ಕಡೆಯಿಂದ ಸಾಕಷ್ಟು ಹೆಜ್ಜೆಗಳನ್ನ ಪ್ರತಿಯೊಂದು ಸಮುದಾಯದ ಸ್ವಾಮೀಜಿಗಳು ಕೂಡ ಭಾಳ ದಿಟ್ಟವಾಗಿ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಅದನ್ನು ನಾವೆಲ್ಲರೂ ಕೂಡ ಗೌರವಿಸ್ತೀವಿ. ಆದರೆ ರಾಜಕಾರಣ ಅಂತ ಬಂದಾಗ ರಾಜಕಾರಣದಲ್ಲಿ ಹಸ್ತಕ್ಷೇಪವನ್ನು ಮಾಡ್ತಕ್ಕಂಥದ್ದು, ಈ ವಿಚಾರದಲ್ಲಿ ನಾನು ಕೂಡ ಸಂಪೂರ್ಣವಾಗಿ ವಿರೋಧವನ್ನು ವ್ಯಕ್ತಪಡಿಸ್ಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಪರಮ ಪೂಜ್ಯರಿಗೆ ಅವ್ರದ್ದಾದಂಥ ಒಂದು ಗೌರವ ಇರ್ತದೆ. ಸಮಾಜದಲ್ಲಿ ಜನ ಭಾಳ ಎತ್ತರಕ್ಕೆ ಅವ್ರನ್ನ ನೋಡ್ತಾ ಇರ್ತಾರೆ. ಅವ್ರು ಏನು ಮಾತನಾಡ್ತಾರೆ ಆ ಸೂಕ್ಷ್ಮತೆಗಳು ಜನ ಭಾಳ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ಹಾಗಾಗಿ ದಯಮಾಡಿ, ಈಗ ನೀವು ನೋಡಿದ್ರಿ, ಒಂದು ಸಮುದಾಯದ ಸ್ವಾಮೀಜಿಯವರು ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಂಗೆ ಮತ್ತೊಂದು ಸಮುದಾಯದ ಸ್ವಾಮೀಜಿ ಅದಕ್ಕೆ ಪ್ರತ್ಯುತ್ತರ ಕೊಟ್ಟಿರ್ತಕ್ಕಂಥದ್ದು. ಇದು ಬೇಕಾ ಸಮಾಜದಲ್ಲಿ? ಈ ಒಡಕು ಬೇಕಾ? ಫೈನಲ್ ಪ್ರಶ್ನೆ ಸರ್, ಈಗ DK ಶಿವಕುಮಾರ್ ಅವರು CM ಆಗೋ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಈಗ ಒಕ್ಕಲಿಗ ಕುಟುಂಬ ನಿಮ್ದು ಪ್ರಭಾವಿ ಕುಟುಂಬ ಇಡೀ ರಾಜ್ಯದಲ್ಲಿ, ನಿಮ್ಮ ಕುಟುಂಬದ ಸ್ಟ್ಯಾಂಡ್ ಅಥವಾ JDS ಪಕ್ಷದ ನಿಲುವೆ? ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.